ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ education.in ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನಾವು ಹಿಂದಿನ ಸಂಚಿಕೆಯಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಗ 2ರ ಲೋಹಗಳು ಮತ್ತು ಅಲೋಹಗಳ ಕುರಿತಾದಂಥ ಹಿಂದಿನ ಸಂಚಿಕೆಯಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಲೋಹಗಳು ಮತ್ತು ಅಲೋಹಗಳ ಭೌತ ಗುಣಗಳು, ವೈಶಿಷ್ಟ್ಯಗಳು, ಅಪವಾದಗಳು, ಉಭಯಧರ್ಮಿ ಲೋಹಗಳ ಕುರಿತಾಗಿ ನಾವು ಅಧ್ಯಯನ ಮಾಡಿದ್ದೀವಿ. ಈ ಸಂಚಿಕೆಯಲ್ಲಿ ನಾವು ನೀರಿನೊಂದಿಗೆ ಲೋಹಗಳ ವರ್ತನೆ ಆದಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಬದಲಾವಣೆ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ education.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೀರಿನೊಂದಿಗೆ ಲೋಹಗಳ ವರ್ತನೆ ಅನ್ನುವಂಥದ್ದನ್ನು ನೋಡೋಣ. ಒಂದನ್ನು ನೀವು ನೆನಪಿನಲ್ಲಿಟ್ಕೋಬೇಕು. ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು. ಆದರೆ ಎಲ್ಲ ಲೋಹಗಳು ಏನಾಗಿರ್ತಾವೆ ಅಂತಂದರೆ ನೀರಿನ ಜೊತೆಗೆ ಪ್ರತಿವರ್ತನೆಯನ್ನು ಮಾಡುವುದಿಲ್ಲ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು. ಲೋಹಗಳು ನೀರಿನ ಜೊತೆಗೆ ವರ್ತನೆ ಮಾಡಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತದೆ. ಅದರಲ್ಲಿ ಎಲ್ಲ ಲೋಹಗಳು ಏನಾಗಿರ್ತಾವೆ ಅಂತಂದರೆ ನೀರಿನ ಜೊತೆ ಪ್ರತಿವರ್ತನೆಯನ್ನು ಮಾಡೋದಿಲ್ಲ. ಕೆಲವೊಂದು ಲೋಹಗಳು ನೀರಿನೊಂದಿಗೆ ಪ್ರತಿವರ್ತನೆಯನ್ನು ಮಾಡ್ತಾವ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು. ಇಲ್ಲಿ ಎಕ್ಸಾಂಪಲ್ ಆಗಿ ನೋಡೋದಾದರೆ ಪೊಟ್ಯಾಸಿಯಂ ಮತ್ತು ಸೋಡಿಯಂನಂಥ ಲೋಹಗಳು ಅತ್ಯಂತವಾಗಿ ತಣ್ಣೀರಿನ ಜೊತೆಗೆ ಪ್ರತಿವರ್ತನೆಯನ್ನು ಮಾಡಿದಾಗ ಈ ಕ್ರಿಯೆಯು ಪ್ರತಿವರ್ತಿಸುವಂಥ ಪ್ರತಿವರ್ತನೆ ಕ್ರಿಯೆ ಏನು ನಡೆದಿರ್ತದಲ್ಲ, ಈ ಕ್ರಿಯೆಯು ಅತಿ ಬಹಿರುಷ್ಣಕವಾಗಿರ್ತದೆ. ಇದರಿಂದ ಏನಾಗಿರ್ತದೆ ಅಂತಂದ್ರೆ ಅತಿಯಾದ ಉಷ್ಣ ಬಿಡುಗಡೆ ಆಗ್ತದೆ. ಬಿಡುಗಡೆ ಆದಂಥ ಸಂದರ್ಭದಲ್ಲಿ ನಮಗೆ ಇವೆರಡು ಪೊಟ್ಯಾಷಿಯಂ ಮತ್ತು ಸೋಡಿಯಂ ಲೋಹಗಳು ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆಗೆ ವರ್ತನೆ ಮಾಡಿದಾಗ ಆಯಾ ಲೋಹದ ಆಕ್ಸೈಡ್ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಏನು ಬಿಡುಗಡೆ ಮಾಡ್ತವೆ, ಈ ಅನಿಲ ಬಿಡುಗಡೆಯಾದಂಥ ಅತಿ ಉಷ್ಣದಿಂದ ಇವು ಹೊತ್ತಿಕೊಂಡು ಉರಿತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು. ಈಗ ಎಕ್ಸಾಂಪಲ್ ಆಗಿ ನೋಡೋದಾದರೆ 2K + 2H2O ಇಟ್ ಗಿವ್ಸ್ 2KOH + H2 ಪ್ಲಸ್ ಉಷ್ಣ ಶಕ್ತಿ ಅನ್ನೋದನ್ನು ತಿಳಿದುಕೊಳ್ಬೇಕು. ಇಲ್ಲೇನಾಗ್ತೈತ್ರಿ, ಪೊಟ್ಯಾಷಿಯಂ ನೀರಿನ ಜೊತೆಗೆ ಪ್ರತಿವರ್ತನೆ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಆಯಾ ಲೋಹದ ಆಕ್ಸೈಡ್ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತದೆ. ಈ ಕ್ರಿಯೆಯಲ್ಲಿ ಅತಿ ಉಷ್ಣ ಬಿಡುಗಡೆ ಆಗ್ತದೆ. ಅದಕ್ಕೆ ಉಷ್ಣ ಶಕ್ತಿಯನ್ನು ನಾವು ತೋರಿಸಿದ್ದೀವಿ. ಅದೇ ರೀತಿಯಾಗಿ 2Na + 2H2O ಇಟ್ ಗಿವ್ಸ್ 2NaOH + H2 ಪ್ಲಸ್ ಉಷ್ಣ ಶಕ್ತಿ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ನೀರಿನೊಂದಿಗೆ ಕ್ಯಾಲ್ಸಿಯಂ ಪ್ರತಿವರ್ತನೆ ತೀವ್ರ ಕಡಿಮೆ ಇರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇದೀಗ ನಾವು ಮೊದಲಿಗೆ ಏನು ನೋಡಿದ್ದೀವಿ ಅಂತಂದರೆ ಪೊಟ್ಯಾಷಿಯಂ, ಸೋಡಿಯಂ ಅಂತ ಲೋಹಗಳು ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆಗೆ ಪ್ರತಿವರ್ತನೆಯನ್ನು ಮಾಡ್ತಾವೆ ಅಂತ ನೋಡಿದ್ದೀವಿ. ಆದರೆ ನೀರಿನೊಂದಿಗೆ ಕ್ಯಾಲ್ಸಿಯಂ ಪ್ರತಿವರ್ತನೆ ರಭಸ ತೀವ್ರ ಕಡಿಮೆ ಇರ್ತದೆ. ಬಿಡುಗಡೆಯಾಗಿರ್ತಕ್ಕಂಥ ಈ ಪ್ರತಿವರ್ತನೆ ಕ್ರಿಯೆಯಲ್ಲಿ ಬಿಡುಗಡೆಯಾದಂಥ ಉಷ್ಣ ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ. ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭ ಮಾಡ್ತದೆ, ಏಕೆಂದರೆ ಉತ್ಪತ್ತಿಯಾದ ಹೈಡ್ರೋಜನ್ ಗುಳ್ಳೆಗಳು ಲೋಹದ ಮೇಲ್ಮೈ ಮೇಲೆ ಅಂಟಿಕೊಳ್ತಾವೆ ಅಂತಕ್ಕಂಥದ್ದು. ಉದಾಹರಣೆಗೆ ಸಮೀಕರಣವನ್ನು ನೋಡೋದಾದರೆ ಕ್ಯಾಲ್ಸಿಯಂ + 2H2O ಇಟ್ ಗಿವ್ಸ್ 2CaOH + H2 ಪ್ಲಸ್ ಉಷ್ಣ ಶಕ್ತಿಯನ್ನು ಬಿಡುಗಡೆಯನ್ನು ಮಾಡ್ತದೆ ಅನ್ನುವಂಥದ್ದು. ಇನ್ನು ಮುಂದಿನದಾಗಿ ನೋಡೋದಾದರೆ ತಣ್ಣೀರಿನೊಂದಿಗೆ ಮ್ಯಾಗ್ನೀಸಿಯಂ ಪ್ರತಿವರ್ತನೆಯನ್ನು ಮಾಡೋದಿಲ್ಲ. ತಲೆಯಲ್ಲಿ ಇಟ್ಕೊಳ್ಬೇಕು, ತಣ್ಣೀರಿನದೊಂದಿಗೆ ಮ್ಯಾಗ್ನೀಸಿಯಂ ಪ್ರತಿವರ್ತನೆಯನ್ನು ಮಾಡೋದಿಲ್ಲ. ಆದರೆ ಬಿಸಿ ನೀರಿನೊಂದಿಗೆ ವರ್ತಿಸಿ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತದೆ. ಮ್ಯಾಗ್ನೀಸಿಯಂ ಯಾವತ್ತೂ ಕೂಡ ತಣ್ಣೀರಿನೊಂದಿಗೆ ಪ್ರತಿವರ್ತನೆಯನ್ನು ಮಾಡೋದಿಲ್ಲ. ಆದರೆ ಬಿಸಿ ನೀರಿನೊಂದಿಗೆ ಪ್ರತಿವರ್ತನೆ ಮಾಡಿ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡ್ತದೆ ಅಥವಾ ಬಿಡುಗಡೆ ಮಾಡ್ತದೆ ಅನ್ನುವಂಥದ್ದು ನಾನು ತಿಳ್ಕೊಳ್ಬೇಕಾಗ್ತದೆ. ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈ ಅಂಟುಕೊಳ್ಳೋ ಕಾರಣ ಇದು ಕೂಡ ನೀರಿನ ಮೇಲೆ ತೇಲಲು ಪ್ರಾರಂಭ ಮಾಡ್ತದೆ. ಬಿಡುಗಡೆಯಾದಂಥ ಯಾವ ಪ್ರತಿವರ್ತನೆ ಕ್ರಿಯೆಯಲ್ಲಿ ಹೈಡ್ರೋಜನ್ ಏನು ಬಿಡುಗಡೆ ಆಗಿರ್ತದಲ್ಲ, ಆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈ ಮೇಲೆ ಅಂಟಿಕೊಳ್ಳೋ ಕಾರಣ
ಇದು ಕೂಡ ನೀರಿನ ಮೇಲೆ ತೇಲಲು ಪ್ರಾರಂಭ ಮಾಡ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ನೀವು ಇನ್ನೊಂದನ್ನು ಅರ್ಥ ಮಾಡಿಕೊಳ್ಬೇಕು. ಅಲ್ಯೂಮಿನಿಯಂ, ಕಬ್ಬಿಣ, ಸತುವಿನಂಥ ಲೋಹಗಳು ತಣ್ಣನೆ ನೀರಿನ ಅಥವಾ ಬಿಸಿ ನೀರಿನ ಜೊತೆಗೆ ಯಾವತ್ತೂ ಪ್ರತಿವರ್ತನೆಯನ್ನು ಮಾಡೋದಿಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಿಂದೆ ಏನು ನೋಡಿದ್ದೀವಿ ಅಂತಂದರೆ ತಣ್ಣೀರಿನ ಜೊತೆ ವೇಗವಾಗಿ ಪೊಟ್ಯಾಷಿಯಮ್ ಅಂತ, ಸೋಡಿಯಂ ಅಂತ ಲೋಹಗಳು ಅತಿ ವೇಗವಾಗಿ ರಭಸವಾಗಿ ಪ್ರತಿವರ್ತನೆಯನ್ನು ಮಾಡ್ತವೆ. ಕೆಲವೊಂದು ಏನಂತ ಆಗ್ತಾವ ಅಂತಂದರೆ ನೀರಿನ ಬಿಸಿ ನೀರಿನ ಜೊತೆಗೆ ಅಥವಾ ತಣ್ಣೀರಿನ ಜೊತೆಗೆ ಅಥವಾ ನೀರಿನ ಜೊತೆಗೆ ಪ್ರತಿವರ್ತನೆಯನ್ನು ಮಾಡ್ತಾವೆ. ಈಗೇನಾಗ್ತದೆ ಅಂತಂದರೆ ಅಲ್ಯೂಮಿನಿಯಂ, ಕಬ್ಬಿಣ, ಸತುವಿನಂಥ ಲೋಹಗಳು ತಣ್ಣನೆ ಅಥವಾ ಬಿಸಿ ನೀರಿನ ಜೊತೆಗೆ ಪ್ರತಿವರ್ತನೆಯನ್ನು ಮಾಡೋದಿಲ್ಲ. ಆದರೆ ಹಬೆಯ ಜೊತೆಗೆ ಪ್ರತಿವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡ್ತಾವೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಏನಂತಂದರೆ ಅಲ್ಯೂಮಿನಿಯಂ, ಕಬ್ಬಿಣ, ಸತುವಿನಂಥ ಲೋಹಗಳು ತಣ್ಣನೆ ಬಿಸಿ ನೀರಿನ ಜೊತೆಗೆ ಯಾವತ್ತೂ ಪ್ರತಿವರ್ತನೆಯನ್ನು ಮಾಡೋದಿಲ್ಲ. ಆದರೆ ಹಬೆಯ ಜೊತೆಗೆ ಪ್ರತಿವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಉಂಟು ಮಾಡ್ತಾವ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಈಗ ಏನಪ್ಪ ಅಂತಂದರೆ 2Al2 ಅಲ್ಯೂಮಿನಿಯಂ ಪ್ಲಸ್ 3H2 gives rise to Al2O3 ಪ್ಲಸ್ 3H2. ಅದೇ ರೀತಿಯಾಗಿ 3Fe ಪ್ಲಸ್ 4H2O gives rise to Fe3O4 ಪ್ಲಸ್ 4H2. ತಾಮ್ರ ಮತ್ತು ಕಬ್ಬಿಣ, ಇಲ್ಲಿ ಏನಿದೆ, ತಾಮ್ರ ಮತ್ತು ಕಬ್ಬಿಣ ತಣ್ಣೀರು ಮತ್ತು ಬಿಸಿನೀರು ವರ್ತಿಸದೇ ಇರೋದರಿಂದ ಮನೆಗಳಲ್ಲಿ ನಾವು ನೀರು ಕಾಯಿಸಲು ಕಬ್ಬಿಣ ಮತ್ತು ತಾಮ್ರದ ಹಂಡೆಗಳನ್ನು ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು ಅಂತಂದರೆ ಯಾವತ್ತೂ ಕೂಡ ಕಬ್ಬಿಣ ಮತ್ತು ಕಬ್ಬಿಣ ಮತ್ತು ತಾಮ್ರದ ಪಾತ್ರೆ ಮತ್ತು ಕಬ್ಬಿಣದ ಪಾತ್ರೆಗಳನ್ನು ನೀರು ಕಾಯಿಸಲು ಮತ್ತು ನೀರನ್ನು ಸ್ಟೋರೇಜ್ ಮಾಡಿಕೊಳ್ಳಲು ಬಳಸ್ತಾಯಿದ್ರು. ಯಾವತ್ತೂ ಕೂಡ ಈ ತಾಮ್ರ ಆಗಿರಲಿ, ಕಬ್ಬಿಣದ ಪಾತ್ರೆಗಳಾಗಿರಲಿ ತಣ್ಣೀರು ಅಥವಾ ಬಿಸಿ ನೀರಿಗೆ ಪ್ರವರ್ತಿಸುವುದಿಲ್ಲ ಅನ್ನೋದನ್ನು ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಆ ಕಾರಣಕ್ಕಾಗಿ ಏನು ಮಾಡ್ತಾಯಿದ್ರು ಅಂತಂದರೆ ತಾಮ್ರ ಮತ್ತು ಕಬ್ಬಿಣದ ಪಾತ್ರೆಗಳನ್ನು ಬಿಸಿ ನೀರನ್ನು ಕಾಯಿಸಲು ಮತ್ತು ತಣ್ಣೀರನ್ನು ಸ್ಟೋರ್ ಮಾಡಿಕೊಳ್ಳಲು ಬಳಸ್ತಾ ಇದ್ದರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ಸೀಸ ಮತ್ತು ತಾಮ್ರ, ಬೆಳ್ಳಿಯಂಥ ಚಿನ್ನದ ಲೋಹಗಳು ನೀರಿನ ಜೊತೆ ಪ್ರತಿವರ್ತನೆಯನ್ನು ಮಾಡೋದಿಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ಸೀಸ, ತಾಮ್ರ, ಬೆಳ್ಳಿ, ಚಿನ್ನದಂಥ ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತನೆಯನ್ನು ಮಾಡೋದಿಲ್ಲ ಅನ್ನುವಂಥದ್ದು. ಇವೆಲ್ಲ ಕಾಸ್ಟ್ಲಿ ಐಟಮ್ಗಳು ಏನಾಗಿರ್ತಾವೆ ಅಂತಂದರೆ ನೀರಿನ ಸೀಸ, ತಾಮ್ರ, ಬೆಳ್ಳಿ, ಚಿನ್ನದಂಥ ಲೋಹಗಳು ನೀರಿನ ಜೊತೆ ಯಾವತ್ತೂ ಕೂಡ ಪ್ರತಿವರ್ತನೆಯನ್ನು ಮಾಡೋದಿಲ್ಲ ಅನ್ನೋದಂಥದ್ದು. ಇಲ್ಲಿ ಏನು ನೋಡಿದ್ದೀವಿ ಅಂತಂದರೆ ಅಲ್ಯೂಮಿನಿಯಂ, ಕಬ್ಬಿಣ, ಸತುವಿನಂಥ ಲೋಹಗಳು ತಣ್ಣೀರಿನ ಜೊತೆಗೆ ಆಗಲಿ ಬಿಸಿನೀರಿನ ಜೊತೆ ಆಗಲಿ ಯಾವತ್ತೂ ಕೂಡ ಪ್ರತಿವರ್ತನೆಯನ್ನು ಮಾಡೋದಿಲ್ಲ. ಆದರೆ ಹಬೆಯ ಜೊತೆಗೆ ಪ್ರತಿವರ್ತನೆಯನ್ನು ಮಾಡಿ ಆಯಾ ಲೋಹದ ಆಕ್ಸೈಡ್ಗಳು ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತಾವೆ ಅನ್ನೋದನ್ನು ನೋಡಿದ್ದೀವಿ. ಅದರ ಕುರಿತಾದಂತೆ ಒಂದು ಮಹತ್ವವಾದಂಥ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂತಹ ಒಂದು ಚಟುವಟಿಕೆ ಮುಖಾಂತರ ಇದನ್ನು ನೋಡೋಣ ಅನ್ನುವಂಥದ್ದು. ಈಗೇನು ಮಾಡೋಣ ಅಂತಂದರೆ ಒಂದು ಬರ್ನರನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ನಾವು ನೋಡ್ಬೋದಾಗಿದೆ, ಬರ್ನರನ್ನು ತೆಗೆದುಕೊಂಡಿದ್ದೀವಿ. ನೀರಿನಲ್ಲಿ ಒಂದು ಪ್ರಣಾಳದಲ್ಲಿ ನೀರಿನಲ್ಲಿ ನಾವು ಏನನ್ನು ತೆಗೆದುಕೊಂಡಿದ್ದೀವಿ ಅಂತಂದರೆ ನೀರಿನಲ್ಲಿ ಅದ್ದಿದ ಗಾಜಿನ ಚೂರುಗಳನ್ನು ತೆಗೆದುಕೊಂಡಿದ್ದೀವಿ. ಅದರೊಳಗೆ ಇಟ್ಕೊಂಡು ಅದರ ಮುಂದ್ಗಡೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಲೋಹದ ಚೂರನ್ನು ಇಟ್ಟಿದ್ದೀವಿ. ಇದನ್ನು ರಬ್ಬರ್ ಬ್ಯಾಂಡ್ನಿಂದ, ಕಾರ್ಕ್ನಿಂದ ನಾವು ಪ್ಯಾಕನ್ನು ಮಾಡಿದಾಗ ಒಂದು ಆಧಾರ ಸ್ತಂಭದಲ್ಲಿ ಪ್ಯಾಕನ್ನು ಮಾಡಿ ಇದಕ್ಕೆ ಒಂದು ನೇತು ಹಾಕ್ಕೊಂಡು ಮುಂದೆ ಒಂದು ವಿತರಣಾ ನಳಿಕೆಯನ್ನು ನಾವು ಒಂದು ಗಾಜಿನ ಪಾತ್ರೆಯಲ್ಲಿ ಇಟ್ಕೊಂಡು ನಾವು ಅದರಲ್ಲಿ ನೀರನ್ನು ತುಂಬಿಕೊಂಡಿದ್ದೀವಿ. ಅದಕ್ಕೆ ಆಧಾರ ಸ್ತಂಭವಾಗಿ ಒಂದು ಆಧಾರ ಸ್ತಂಭವನ್ನು ಕೂಡ ಇಟ್ಕೊಂಡಿದ್ದೀವಿ. ಇಲ್ಲಿ ಏನಪ್ಪ ಅಂತಂದರೆ ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ ಕಬ್ಬಿಣ. ಇಲ್ಲಿ ನೀವು ನೋಡ್ಕೊಳ್ಬೇಕು ಅಂತಂದರೆ ಕೆಲವೊಂದು ಲೋಹಗಳಾದಂತಹ ಅಲ್ಯೂಮಿನಿಯಂ, ಕಬ್ಬಿಣ, ಸತುವಿನದಂತಹ ಕೆಲವೊಂದು ಲೋಹಗಳು ತಣ್ಣೀರು ಮತ್ತು ಬಿಸಿನೀರೊಂದಿಗೆ ಯಾವತ್ತೂ ಪ್ರತಿವರ್ತನೆ ಮಾಡೋದಿಲ್ಲ. ಆದರೆ ಹವೆಯೊಂದಿಗೆ ಪ್ರತಿವರ್ತನೆ ಮಾಡಿ ಆಯಾ ಲೋಹದ ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡ್ತಾವ ಅನ್ನುವಂಥದ್ದನ್ನು ನಾವು ಕೇಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ಎಕ್ಸಾಂಪಲನ್ನು ನೋಡೋದಾದರೆ ಇಲ್ಲೇನಾಗ್ತದೆ ಅಂತಂದ್ರೆ ಇಲ್ಲಿ ಬರ್ನರನ್ನು ನಾವು ಪ್ರಾರಂಭ ಮಾಡಿದಾಗ
ಈ ಬರ್ನರ್ದಿಂದ ನಾವು ಉಷ್ಣ ಶಕ್ತಿಯನ್ನು ಕೊಟ್ಟಾಗ ಇಲ್ಲಿ ನೀರಿನಲ್ಲಿ ಅದ್ದಿದ್ದ ಗಾಜದ ನೂಲುಗಳು ಏನಾಗ್ತಾವೆ ಅಂತಂದ್ರೆ ಅಲ್ಲಿ ನೀರಿನ ಅಂಶಗಳು ಆವಿಯಾಗಿ ಹೋಗ್ತಾವೆ. ಆವಿಯಾದ ಹೋದ ನಂತರ ಅಲ್ಲಿ ಇರ್ತಕ್ಕಂತಹ ಲೋಹದ ಚೂರು ಏನಾಗ್ತದೆ ಆ ಹಬೆಯ ಮುಖಾಂತರ ಪ್ರತಿವರ್ತನೆಯನ್ನು ಮಾಡಿ ಅಲ್ಲಿ ಲೋಹದ ಆಕ್ಸೈಡ್ ಆಗಿ ಪರಿವರ್ತನೆ ಆಗೋದ್ರ ಜೊತೆಗೆ ಅನಿಲವನ್ನು ಬಿಡುಗಡೆ ಮಾಡ್ತದೆ ಅನ್ನುವಂಥದ್ದನ್ನು ಈ ಚಟುವಟಿಕೆ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ಯದ. ಇಲ್ಲಿ ಏನಾಗ್ತದೆ ಅಂತಂದರೆ ನೀರಿನಲ್ಲಿ ಇದ್ದಿದ್ದ ಗಾಜಿನ ನೂಲಿನಲ್ಲಿ ಇರ್ತಕ್ಕಂಥ ನೀರು ಈ ಒಂದು ಹೀಟ್ ಕೊಡುವ ಕಾರಣಕ್ಕಾಗಿ ಅಲ್ಲಿನ ನೀರು ಹಬೆಯಾಗಿ ಪರಿವರ್ತನೆಯಾಗಿ ಆ ಹಬೆಯು ಲೋಹದ ಚೂರಿನೊಂದಿಗೆ ಪ್ರತಿವರ್ತನೆಯನ್ನು ಮಾಡಿದಾಗ ಆಯಾ ಲೋಹದ ಅಲ್ಲಿಟ್ಟಿರ್ತಕ್ಕಂಥ ಲೋಹದ ಆಕ್ಸೈಡು ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಅನ್ನುವಂಥದ್ದನ್ನು ಈ ಚಟುವಟಿಕೆ ಮುಖಾಂತರ ನಾವು ತಿಳ್ಕೊಳ್ಬೋದಾಗಿದೆ ಅನ್ನುವಂಥದ್ದನ್ನು ನೋಡ್ಕೋಬೇಕು. ಇಲ್ಲಿ ಬಿಡುಗಡೆಯಾದಂತಹ ಹೈಡ್ರೋಜನ್ ಅನಿಲ ಈ ವಿತರಣಾ ನಳಿಕೆ ಮುಖಾಂತರ ಗುಳ್ಳೆಗಳ ರೂಪದಲ್ಲಿ ಬರುವುದನ್ನು ನಾವು ನೋಡ್ಬೋದಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಅನ್ನುವಂಥದ್ದು. ಈಗಾಗಲೇ ಏನು ನೋಡಿದ್ದೀವಿ ಅಂತಂದರೆ ನೀರಿನ ಜೊತೆಗೆ ಲೋಹಗಳ ವರ್ತನೆಯನ್ನು ನೋಡಿದ್ದೀವಿ. ಈಗ ಏನು ನೋಡೋಣಪ್ಪ ಅಂತಂದರೆ ಆಮ್ಲಗಳೊಂದಿಗೆ ಲೋಹಗಳು ವರ್ತನೆ ಮಾಡಿದಾಗ ಏನು ಬದಲಾವಣೆ ಆಗ್ತದೆ ಅನ್ನೋದನ್ನು ನೋಡೋಣ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈಗ ಲೋಹಗಳು ಆಮ್ಲಗಳೊಂದಿಗೆ ಪ್ರತಿವರ್ತನೆಯನ್ನು ಮಾಡಿದಾಗ ಆಗ್ತಕ್ಕಂಥ ಬದಲಾವಣೆಯನ್ನು ನೋಡೋದಾದರೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಉಂಟು ಮಾಡೋದರ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತಾವ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ಈಗಾಗಲೇ ಏನು ನೋಡಿದ್ದೀವಿ ಅಂತಂದರೆ ನೀರಿನೊಂದಿಗೆ ಲೋಹಗಳು ವರ್ತನೆ ಮಾಡಿದಾಗ ಆಯಾ ಲೋಹದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತವೆ ಅಂತ ನೋಡಿದ್ದೀವಿ. ಇಲ್ಲಿ ಆಮ್ಲಗಳ ಜೊತೆಗೆ ಲೋಹಗಳು ವರ್ತನೆಯನ್ನು ಮಾಡಿದಾಗ ಲೋಹಗಳು ಆಮ್ಲ ಜೊತೆಗೆ ವರ್ತನೆ ಮಾಡಿದಾಗ ಲವಣ ಉಂಟು ಮಾಡೋದರ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತಾವೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು. ಉದಾಹರಣೆಗಾಗಿ ನೋಡೋದಾದರೆ ಮ್ಯಾಗ್ನೀಸಿಯಂ ಒಂದು ಆಮ್ಲವಾದಂಥ HCl ಜೊತೆಗೆ ವರ್ತನೆಯನ್ನು ಮಾಡಿದಾಗ MgCl2 ಅನ್ನುವಂಥ ಲವಣವನ್ನು ಬಿಡುಗಡೆ ಮಾಡೋದರ ಜೊತೆಗೆ ಹೈಡ್ರೋಜನ್ ಲವಣವನ್ನು MgCl2 ಲವಣ ಉಂಟು ಮಾಡೋದರ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದಾಗಿದೆ. ಅದೇ ರೀತಿಯಾಗಿ ಉದಾಹರಣೆಗೆ ಎರಡನ್ನು ನೋಡೋದಾದರೆ ಅಲ್ಯೂಮಿನಿಯಂ ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ಲದ ವರ್ತನೆಯನ್ನು ನಾವು ನೋಡೋದಾದರೆ 2Al + 6HCl ಇಟ್ ಗಿವ್ಸ್ 2AlCl3 + 3H2 ಅನ್ನು ನೋಡಬಹುದು. ಆಯಾ ಲೋಹದ ಲವಣವನ್ನು ಪ್ಲಸ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸತುವಿನೊಂದಿಗೆ ಆಮ್ಲಗಳ ವರ್ತನೆ ಅದರ ಜೊತೆಗೆ ನಾವು ರಿಯಾಕ್ಷನನ್ನು ನೋಡ್ಬೋದಾಗಿದೆ. Zn + 2HCl ಇಸ್ ಗಿವ್ಸ್ 2MgCl2 + H2. ಅದರ ಜೊತೆಗೆ ಕಬ್ಬಿನ ಜೊತೆಗೆ ನೋಡೋದಾದರೆ ಆಮ್ಲದ ವರ್ತನೆ ನೋಡೋದಾದರೆ Fe + 2HCl ಇಸ್ ಗಿವ್ಸ್ 2FeCl2 + H2. ಈ ಮೇಲಿನ ಉದಾಹರಣೆಗಳಾಗಿ ಏನು ನಾವು 4 ಉದಾಹರಣೆಯನ್ನು ನೋಡಿದ್ದೀವಿ. ಈ ಉದಾಹರಣೆಯಲ್ಲಿ ನಾವು ನೋಡೋದಾದರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದನ್ನು ನೋಡಿದ್ದೀವಿ. ಪ್ರತಿಯೊಂದು ರಿಯಾಕ್ಷನ್ನಲ್ಲಿ ನಾವು ಮೊದಲಿಗೆ ಏನು ತಿಳ್ಕೊಬೇಕು, ಆಮ್ಲಗಳೊಂದಿಗೆ ಲೋಹಗಳ ವರ್ತನೆ ಆದಾಗ ಲವಣ ಉಂಟು ಮಾಡೋದ್ರ ಜೊತೆಗೆ ಹೈಡ್ರೋಜನನ್ನು ಬಿಡುಗಡೆ ಮಾಡ್ತಾವ ಅಂತ ನೋಡಿದ್ದೀವಿ. ಈ ಬಿಡುಗಡೆಯಾದಂಥ ಹೈಡ್ರೋಜನ್ ಅನಿಲ ದರವು ಪ್ರತಿಯೊಂದು ಲೋಹದ ವರ್ತನೆಯಲ್ಲಿ ಅದರ ದರವು ಭಿನ್ನವಾಗಿರ್ತದೆ ಅನ್ನುವಂಥದ್ದು ನೋಡಬೇಕು. ಮೆಗ್ನೀಷಿಯಂ ಜೊತೆಗಿನ ವರ್ತನೆಯಲ್ಲಿ ಹೈಡ್ರೋಜನ್ ಅನಿಲದ ಗುಳಿಗಳು ರಭಸವಾಗಿ ಹೊರಬರ್ತಾವೆ, ಕಬ್ಬಿಣದ ಗುಳಿಗಳು ಅತಿ ನಿಧಾನವಾಗಿ ಹೊರಬರ್ತಾವೆ. ಅದೇ ರೀತಿಯಾಗಿ ಲೋಹಗಳ ಕ್ರಿಯಾಶೀಲತೆ ಅವಲಂಬಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆಯ ದರ ಆಧರಿಸಿ ಮೇಲೆ ಲೋಹದ ಕ್ರಿಯಾಶೀಲತೆಯನ್ನು ನಾವು ವ್ಯಕ್ತವನ್ನು ಪಡಿಸ್ಬೋದು. ಯಾವ ರೀತಿಯಾಗಿ ಅಂತಂದರೆ ಇನ್ನೇನು ಮೇಲೆ 4 ಉದಾಹರಣೆಗಳನ್ನು ನೋಡಿದ್ದೀವಿ. ಈ ಮೇಲಿನ ಉದಾಹರಣೆಗಳಲ್ಲಿ ನಾವು ಏನು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿರ್ತದೆ, ಆ ಬಿಡುಗಡೆಯಾದಂಥ ಅದರ ಅನಿಲದ ದರವು ಪ್ರತಿಯೊಂದು ಲೋಹಗಳೊಂದಿಗೆ ಆಮ್ಲಗಳ ವರ್ತನೆಯಲ್ಲಿ ಬೇರೆ ಬೇರೆ ಲೋಹಗಳೊಂದಿಗೆ ಆಮ್ಲಗಳ ವರ್ತನೆ ಆದಾಗ ಬಿಡುಗಡೆಯಾದಂಥ ಹೈಡ್ರೋಜನ್ ಅನಿಲದ ದರ ಭಿನ್ನವಾಗಿರ್ತದೆ. ಅದರಂತೆ ನಾವು ನೋಡೋದಾದರೆ ಮ್ಯಾಗ್ನೀಷಿಯಂನ ವರ್ತನೆಯಲ್ಲಿ ಅತ್ಯಂತ ರಭಸವಾಗಿ
ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಬರ್ತಾವೆ, ಆದರೆ ಕಬ್ಬಿಣದಲ್ಲಿ ಅತಿ ನಿಧಾನವಾಗಿ ಉಂಟಾಗ್ತದೆ. ಅದೇ ರೀತಿಯಾಗಿ ಇದೇ ಲೋಹದ ಕ್ರಿಯಾಶೀಲತೆಯನ್ನು ಅವಲಂಬನೆ ಮಾಡಿದ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಹೈಡ್ರೋಜನ್ ಅನಿಲ ಬಿಡುವ ಆಧರಿಸಿ ಮೇಲ್ಮೈ ಲೋಹಗಳ ಕ್ರಿಯಾಶೀಲತೆಯನ್ನು ಈ ರೀತಿ ವ್ಯಕ್ತಪಡಿಸ್ಬೋದಾಗಿದೆ. ಹೆಂಗಂತಂದ್ರೆ ನಾವು ಏನನ್ನು ತೊಗೊಂಡಿದ್ದೀವಿ, ಮ್ಯಾಗ್ನೀಸಿಯಂ ತೊಗೊಂಡಿದ್ದೀವಿ, ಅಲ್ಯೂಮಿನಿಯಂ ತೊಗೊಂಡಿದ್ದೀವಿ, ಸತುವನ್ನು ತೊಗೊಂಡಿದ್ದೀವಿ, ಕಬ್ಬಿಣವನ್ನು ತೊಗೊಂಡಿದ್ದೀವಿ. ಇದನ್ನು ನೋಡೋದಾದರೆ ಅದರ ಕ್ರಿಯಾಶೀಲತೆ, ಹೈಡ್ರೋಜನ್ ಅನಿಲ ಬಿಡುಗಡೆಯ ಕ್ರಿಯಾಶೀಲತೆಯನ್ನು ನೋಡೋದಾದರೆ ಮ್ಯಾಗ್ನೀಸಿಯಂಕ್ಕಿಂತ ಅಲ್ಯೂಮಿನಿಯಂ ಕಡಿಮೆ ಆಗಿರ್ತದೆ, ಅಲ್ಯೂಮಿನಿಯಂಕ್ಕಿಂತ ಸತುವಿನ ಕಡಿಮೆ ಆಗಿರ್ತದೆ, ಅದಕ್ಕಿಂತ ಕಡಿಮೆ ಕಬ್ಬಿಣದ ಜೊತೆಗೆ ಆಮ್ಲಗಳ ವರ್ತನೆಯಿಂದಾಗಿ ಬಿಡುಗಡೆಯಾದಂಥ ಅನಿಲದ ಹೈಡ್ರೋಜನ್ ಅನಿಲದ ದರ ಕಡಿಮೆ ಆಗಿರ್ತದೆ ಅನ್ನುವಂಥದ್ದನ್ನು ಇದರಿಂದ ನಾವು ತಿಳಿದುಕೊಳ್ಬೇಕಾಗ್ಯದ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ತಾಮ್ರದ ಸಾರಯುಕ್ತ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ. ತಾಮ್ರವು ಸಾರಯುಕ್ತ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ ಹಾಗೂ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವುದಿಲ್ಲ. ತಾಮ್ರವು ಹೈಡ್ರೋಜನ್ಗಿಂತ ಕಡಿಮೆ ಕ್ರಿಯಾಶೀಲವಾಗಿರುವುದರಿಂದ ಹೈಡ್ರೋಜನನ್ನು ಪಲ್ಲಟಗೊಳಿಸಲು ಸಾಧ್ಯವಿಲ್ಲ. ಲೋಹವು ನೈಟ್ರಿಕ್ ಆಮ್ಲ ಜೊತೆಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ. ಯಾಕೆಂದರೆ ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷಕವಾಗಿರ್ತದೆ. ಇದು ಉತ್ಪತ್ತಿಯಾದಂತಹ ಹೈಡ್ರೋಜನನ್ನು ಉತ್ಕರ್ಷಿ ನೀರನ್ನು ಉತ್ಪತ್ತಿ ಮಾಡ್ತದೆ. ಸ್ವತಃ ಯಾವುದಾದ್ರೂ ಒಂದು ನೈಟ್ರೋಜನ್ ಆಕ್ಸೈಡನ್ನು ಕೂಡ ಅಪಕರ್ಷಣೆಯನ್ನು ಹೊಂತದ ಅನ್ನುವುದನ್ನು, ಯಾವುದಾದ್ರೂ ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂತದ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದೇ ರೀತಿಯಾಗಿ ಚಿನ್ನ, ಪ್ಲಾಟಿನಿಯಂ ಇವು ಗಾಳಿ ಮತ್ತು ನೀರು ಮತ್ತು ಆಮ್ಲದೊಂದಿಗೆ ಪ್ರತಿವರ್ತನೆಯನ್ನು ಮಾಡೋದಿಲ್ಲ. ಆದ್ದರಿಂದ ಇವು ಬೆಲೆ ಬಾಳುವ ಲೋಹಗಳಾಗಿವೆ ಅನ್ನುವಂಥದ್ದು. ಯಾವುದಾಗಲಿ ಚಿನ್ನ ಆಗಲಿ ಪ್ಲಾಟಿನಮ್ಗಳಾಗಲಿ ಇವು ಗಾಳಿ ಮತ್ತು ನೀರಿನ ಮತ್ತು ಆಮ್ಲ ಜೊತೆಗೆ ಯಾವತ್ತೂ ಪ್ರತಿವರ್ತನೆಯನ್ನು ಮಾಡುವುದಿಲ್ಲ. ಅದಕ್ಕಾಗಿ ಇವು ಬೆಲೆ ಬಾಳುವಂಥ ಲೋಹಗಳಾಗಿವೆ ಅನ್ನುವಂಥದ್ದು. ಈಗ ರಾಜದ್ರವ ಎಂಬುದು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳ 3:1 ಅನುಪಾತದಲ್ಲಿ ತಾಜಾ ಮಿಶ್ರಣ ಆಗಿರ್ತದೆ. ರಾಜದ್ರವ ಅಂತಕ್ಕಂಥದ್ದು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳ 3:1 ಅನುಪಾತದ ತಾಜಾ ಮಿಶ್ರಣವಾಗಿದೆ. ಯಾವ ಆಮ್ಲದಲ್ಲಿಯೂ ಕರಗದ ಚಿನ್ನವನ್ನು ಇದು ಕರಗಿಸ್ತದೆ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಯಾವುದಂತಂದರೆ ರಾಜದ್ರವದಲ್ಲಿ ಚಿನ್ನವನ್ನು ಕೂಡ ನಾವು ಕರಗಿಸ್ಬೋದು. ಯಾವ ರೇಷೋದಾಗಿರ್ತಾವೆ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ 3% ಇದ್ದರೆ ಪ್ರಬಲ ನೈಟ್ರಿಕ್ ಆಮ್ಲ 1% ಇರ್ತದೆ. 3:1 ರೇಷದಲ್ಲಿ ಅನುಪಾತದ ತಾಜಾ ಮಿಶ್ರಣವಾದಂಥ ರಾಜದ್ರವದಲ್ಲಿ ಚಿನ್ನದಂತಹ ಲೋಹಗಳು ಕರಗ್ತಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದಾಗಿದೆ. ಅದೇ ರೀತಿಯಾಗಿ ನಾವು ಇಲ್ಲಿ ಏನು ನೋಡ್ಬೋದು, ಇನ್ನೊಂದು ಏನು ನೋಡ್ಬೋದು ಅಂತಂದ್ರೆ ಕ್ರಿಯಾಶೀಲತೆಯ ಸರಣಿಯನ್ನು ನಾವು ನೋಡ್ಬೋದು. ಕ್ರಿಯಾಶೀಲತೆಯ ಸರಣಿ ಅಂತಂದರೆ ಏನು ಅಂತಂದರೆ, ಸ್ಥಾನಪಲ್ಲಟ ಕ್ರಿಯೆಯನ್ನು ಆಧರಿಸಿ ಲೋಹಗಳ ಕ್ರಿಯಾಕಾರತ್ವ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಿದ ಪಟ್ಟಿಯನ್ನು ಕ್ರಿಯಾಶೀಲತೆ ಸರಣಿ ಅಂತ ಕರಿತೀವಿ. ಏನಂತಂದರೆ ಈ ಸಿಂಪಲ್ಲಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು ಏನಂತಂದರೆ, ಸ್ಥಾನಪಲ್ಲಟ ಕ್ರಿಯೆಯನ್ನು ಆಧರಿಸಿ ಲೋಹಗಳ ಕ್ರಿಯಾಕಾರತ್ವದ ಆಧಾರದ ಮೇಲೆ ಒಂದು ಪಟ್ಟಿಯನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿದ ಪಟ್ಟಿಯನ್ನು ನಾವು ಏನಂತ ಕರಿತೀವಿ ಅಂತಂದರೆ ಕ್ರಿಯಾಶೀಲತೆ ಸರಣಿ ಅಂತೇಳಿ ಕರಿತೀವಿ. ಇದಕ್ಕಾಗಿ ನೋಡೋದಾದರೆ ಇಲ್ಲಿ ನೋಡೋದಾದರೆ ನಾವು ಪೊಟ್ಯಾಷಿಯಂ ಅತ್ಯಂತ ಕ್ರಿಯಾಶೀಲ ಆದ್ರೆ ಚಿನ್ನ ಅತಿ ಕಡಿಮೆ ಕ್ರಿಯಾಶೀಲ ಹೊಂದಿರತಕ್ಕಂಥ ಲೋಹವಾಗಿದೆ ಅನ್ನುವಂಥದ್ದನ್ನು ನೋಡಿದ್ದೀವಿ. ಇಲ್ಲಿ ಒಂದು ನಾವು ತೋರಿಸಿರ್ತಕ್ಕಂಥದ್ರಲ್ಲಿ ನಾವು ಅತ್ಯಂತ ಕ್ರಿಯಾಶೀಲ ಕಡಿಮೆ ಆಕೋತಾ ಹೋಗ್ತದೆ, ಅತಿ ಕಡಿಮೆ ಆಗ್ತದೆ. ಅತ್ಯಂತ ಕ್ರಿಯಾಶೀಲ ಪೊಟ್ಯಾಷಿಯಂ ಆದ್ರೆ, ಪೊಟ್ಯಾಷಿಯಂ ಅತ್ಯಂತ ಕ್ರಿಯಾಶೀಲ ಆದ್ರೆ ಚಿನ್ನ ಅತಿ ಕಡಿಮೆ ಕ್ರಿಯಾಶೀಲತ್ವವನ್ನು ಹೊಂದಿರತಕ್ಕಂಥದ್ದು. ಇದೇನು ನಾವು ಚಾರ್ಟನ್ನು ಕೊಟ್ಟಿದ್ದೀವಿ, ಈ ಚಾರ್ಟ್ ಏನಿದೆ ಅಂತಂದರೆ ಅತ್ಯಂತ ಕ್ರಿಯಾಶೀಲತೆಯಿಂದ ಹಿಡಿದು ಅತ್ಯಂತ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂತಹ ಪಟ್ಟಿಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಅಲ್ಯೂಮಿನಿಯಂ, ಸತು, ಕಬ್ಬಿಣ, ಸೀಸ, ಹೈಡ್ರೋಜನ್, ತಾಮ್ರ, ಪಾದರಸ, ಬೆಳ್ಳಿ, ಚಿನ್ನ ಹೀಗೆ ಇವು ಅತ್ಯಂತ ಕಡಿಮೆ ಕ್ರಿಯಾಶೀಲತ್ವವನ್ನು ಹೊಂದಿರ್ತಾವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ಈಗ ಒಂದು ಕೋಷ್ಟಕವನ್ನು ನೋಡೋದಾದರೆ ಸ್ನಾನಪಲ್ಲಟ ಕ್ರಿಯೆಯ ಬಗ್ಗೆ ನಾವು ನೋಡಬೇಕಾದಂಥದ್ದು. ಇಲ್ಲಿ ಒಂದು
ಕಾಲಮ್ನಲ್ಲಿ ನಾವು ಏನು ಕೊಟ್ಟಿದ್ದೀವಿ ಅಂತಂದರೆ ಲೋಹಗಳು ತಾಮ್ರ, ಸತು, ಕಬ್ಬಿಣ, ಮ್ಯಾಗ್ನೀಸಿಯಂ, ಬೆಳ್ಳಿ ಈ ರೀತಿಯಾಗಿ ನೋಡ್ಕೊಂಡಿದ್ದೀವಿ. ಪ್ರತಿಯೊಂದು ಕಾಲಮ್ನಲ್ಲಿ ಸತುವಿನ ಸಲ್ಫೇಟ್, ಕಬ್ಬಿಣದ ಸಲ್ಫೇಟ್, ತಾಮ್ರದ ಸಲ್ಫೇಟ್, ಬೆಳ್ಳಿಯ ಸಲ್ಫೇಟನ್ನು ನಾವು ಕೊಟ್ಕೊಂಡು ಹೋಗಿದ್ದೀವಿ. ಇದರಲ್ಲಿ ಏನಾಗ್ತದೆ ಅಂದರೆ ಲೋಹಗಳಲ್ಲಿ ಸತುವಿನ ಸಲ್ಫೇಟ್ನೊಂದಿಗೆ ಎದ್ದಿದಾಗ ಯಾವುದೇ ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ. ಈ ರೀತಿಯಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ತಾಮ್ರ ಸತುವಿನ ಸಲ್ಫೇಟ್ನೊಂದಿಗೆ ಪ್ರತಿಕ್ರಿಯೆಯನ್ನು ಮಾಡಿದಾಗ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ತಾಮ್ರ ಕಬ್ಬಿಣ ಸಲ್ಫೇಟ್ ಜೊತೆಗೆ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡೋದಿಲ್ಲ. ತಾಮ್ರ ಸಲ್ಫೇಟ್ ಜೊತೆಗೆ ಪ್ರತಿಕ್ರಿಯೆಯನ್ನು ಮಾಡೋದಿಲ್ಲ. ತಾಮ್ರ ಬೆಳ್ಳಿಯ ನೈಟ್ರೇಟ್ ಜೊತೆಗೆ ಸ್ಥಾನಪಲ್ಲಟ ಕ್ರಿಯೆಯನ್ನು ಮಾಡ್ತದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗಿದೆ. ಅದೇ ರೀತಿಯಾಗಿ ಸತು ಆಗಿರಲಿ, ಕಬ್ಬಿಣ ಆಗಿರಲಿ, ಮ್ಯಾಗ್ನೀಸಿಯಂ ಆಗಿರಲಿ, ಬೆಳ್ಳಿ ಆಗಿರಲಿ, ಪ್ರತಿಯೊಂದು ಸತುವಿನ ಸಲ್ಫೇಟ್ ಜೊತೆಗೆ ಏನು ಪ್ರತಿಕ್ರಿಯೆ ಇರ್ತದೆ, ಏನು ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ ಅನ್ನೋದನ್ನು ನಾವು ನೋಟ್ ಮಾಡ್ಕೊಳ್ಬೇಕಾಗ್ತದೆ. ಸತುವಿನ ಸಲ್ಫೇಟ್ ಜೊತೆಗೆ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ, ಆದರೆ ಕಬ್ಬಿಣ ಸಲ್ಫೇಟ್ ಜೊತೆಗೆ ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ತಾಮ್ರ ಸಲ್ಫೇಟ್ನೊಂದಿಗೆ ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ, ಬೆಳ್ಳಿಯ ನೈಟ್ರೇಟ್ ಜೊತೆಗೆ ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ ಅನ್ನುವಂಥದ್ದು. ಕಬ್ಬಿಣ ಸತುವಿನ ಸಲ್ಫೇಟ್ ಯಾವುದೇ ಪ್ರತಿಕ್ರಿಯೆ ಇರೋದಿಲ್ಲ, ಕಬ್ಬಿಣದ ಸಲ್ಫೇಟ್ನ ಜೊತೆಗೆ ಪ್ರತಿಕ್ರಿಯೆ ಇಲ್ಲ, ತಾಮ್ರದ ಸಲ್ಫೇಟ್ನೊಂದಿಗೆ ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ, ಬೆಳ್ಳಿಯ ನೈಟ್ರೇಟ್ ಜೊತೆಗೆ ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ ಅನ್ನುವಂಥದ್ದು. ಮ್ಯಾಗ್ನೀಸಿಯಂ ಸತುವಿನ ಸಲ್ಫೇಟ್ನ ಜೊತೆಗೆ ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ, ಕಬ್ಬಿಣ ಸಲ್ಫೇಟ್ ಜೊತೆಗೂ ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ, ತಾಮ್ರದ ಸಲ್ಫೇಟ್ ಜೊತೆಗೆ ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ, ಬೆಳ್ಳಿಯ ನೈಟ್ರೇಟ್ ಜೊತೆಗೆ ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ. ಬೆಳ್ಳಿ ಸತುವಿನ ಸಲ್ಫೇಟ್ ಜೊತೆ ಯಾವುದೇ ಪ್ರತಿಕ್ರಿಯೆ ಆಗೋದಿಲ್ಲ, ಕಬ್ಬಿನ ಜೊತೆಗೆ ಯಾವುದೂ ಪ್ರತಿಕ್ರಿಯೆ ಆಗೋದಿಲ್ಲ, ತಾಮ್ರದ ಜೊತೆಗೆ ಕೂಡ ಪ್ರತಿಕ್ರಿಯೆ ಇಲ್ಲ, ಬೆಳ್ಳಿಯ ನೈಟ್ರೇಟ್ ಜೊತೆಗೂ ಕೂಡ ಪ್ರತಿಕ್ರಿಯೆ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಅಯಾನಿಕ್ ಸಂಯುಕ್ತಗಳನ್ನು ನಾವು ನೋಡೋದಾದರೆ ಲೋಹಗಳು ಎಲೆಕ್ಟ್ರಾನ್ ದಾನಿಗಳು. ನಮ್ಗೆ ಗೊತ್ತಿರುವ ಹಾಗೆ ಲೋಹಗಳು ಎಲೆಕ್ಟ್ರಾನ್ ದಾನಿಗಳಾಗಿರ್ತವೆ. ಎಲೆಕ್ಟ್ರಾನ್ ಕಳೆದುಕೊಳ್ಳೋದ್ರಿಂದ ಅವು ವಿದ್ಯುತ್ ಧನಿಗಳಾಗ್ತವೆ. ಲೋಹಗಳು ಎಲೆಕ್ಟ್ರಾನನ್ನು ಬೇರೆ ಕಡೆ ಕೊಡ್ತಾವೆ. ಹೀಗಾಗಿ ಎಲೆಕ್ಟ್ರಾನ್ ಕಳೆದುಕೊಳ್ಳೋದ್ರಿಂದ ಅವು ವಿದ್ಯುತ್ ಧನಿಯಾಗಿರ್ತವೆ. ಅದೇ ರೀತಿಯಾಗಿ ಅಲೋಹಗಳು ಎಲೆಕ್ಟ್ರಾನನ್ನು ಸ್ವೀಕಾರ ಮಾಡ್ತಾವೆ. ಅದೇ ರೀತಿಯಾಗಿ ನಾವು ಏನು ಕರಿತೀವಿ ಅಂತಂದರೆ ಎಲೆಕ್ಟ್ರಾನನ್ನು ಪಡೆದುಕೊಳ್ಳೋದ್ರಿಂದ ವಿದ್ಯುತ್ ಋಣೀಯಗಳಾಗ್ತಾವೆ ಅನ್ನುವಂಥದ್ದು. ಲೋಹಗಳು ಎಲೆಕ್ಟ್ರಾನ್ ಕೊಡೋದರಿಂದ ವಿದ್ಯುತ್ ಧನಿಗಳಾದ್ರೆ, ಅಲೋಹಗಳು ಎಲೆಕ್ಟ್ರಾನನ್ನು ಪಡೆದುಕೊಳ್ಳೋದ್ರಿಂದ ಅವು ವಿದ್ಯುತ್ ಋಣೀಯ ಆಗಿರ್ತಾವೆ ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ಬೋದಾಗಿದೆ ವಿದ್ಯುತ್ ಋಣೀಯ. ಲೋಹಗಳು ಎಲೆಕ್ಟ್ರಾನನ್ನು ದಾನ ಮಾಡ್ತಾವೆ, ಆದರೆ ಅಲೋಹಗಳು ಎಲೆಕ್ಟ್ರಾನನ್ನು ಸ್ವೀಕಾರ ಮಾಡ್ತಾವೆ ಅನ್ನುವಂಥದ್ದು. ಆದ್ದರಿಂದ ಲೋಹ ಮತ್ತು ಅಲೋಹಗಳ ನಡುವೆ ಪ್ರಬಲ ಆಕರ್ಷಣ ಬಲ ಉಂಟಾಗಿ ಈ ಬಲವನ್ನು ಅಯಾನಿಕ್ ಬಂಧ ಅಂತೇಳಿ ಕರೀತಾರೆ. ಇಲ್ಲಿ ಏನು ತಿಳ್ಕೊಳ್ಬೇಕು ಅಂತಂದರೆ ಲೋಹ ಮತ್ತು ಅಲೋಹಗಳಿಗೆ ಪ್ರಬಲ ಆಕರ್ಷಣ ಬಲ ಹೊಂದಿರ್ತದೆ. ಇದರಿಂದ ಅಯಾನಿಕ್ ಬಂಧ ಉಂಟಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಪ್ರಬಲ ಆಕರ್ಷಣ ಬಲದಿಂದ ಉಂಟಾಗ್ತದೆ, ಇದರಿಂದ ಅಯಾನಿಕ್ ಬಂಧ ಉಂಟಾಗ್ತದೆ. ಈ ಬಂಧಗಳಿಂದಾಗಿ ಸಂಯುಕ್ತಗಳು ಅಯಾನಿಕ್ ಸಂಯುಕ್ತಗಳಾಗಿ ನಾವು ಕರಿತೀವಿ ಅನ್ನುವಂಥದ್ದು. ಸಿಂಪಲ್ಲಾಗಿ ತಿಳ್ಕೊಳ್ಬೇಕಾದ್ರೆ ಲೋಹಗಳು ಮತ್ತು ಅಲೋಹಗಳಲ್ಲಿ ಪ್ರಬಲ ಆಕರ್ಷಣ ಬಲ ಉಂಟಾಗ್ತದೆ, ಇದರಿಂದ ಅಯಾನಿಕ್ ಬಂಧ ಉಂಟಾಗ್ತದೆ. ಈ ಬಂಧಗಳಿಂದಾಗಿ ಬಂಧಗಳಿಂದಾದ ಸಂಯುಕ್ತಗಳನ್ನು ನಾವು ಅಯಾನಿಕ್ ಸಂಯುಕ್ತಗಳು ಅಂತೇಳಿ ಕರಿತೀವಿ ಅನ್ನುವಂಥದ್ದು. ಈಗ ಸೋಡಿಯಂ ಕ್ಲೋರೈಡ್ನ ಸಂಯುಕ್ತ ರಚನೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ಡೀಟೇಲ್ ಆಗಿ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಆತ್ಮೀಯ ವಿದ್ಯಾರ್ಥಿಗಳು ಈ ಕಡೆ ಗಮನ ಬಿಟ್ಟು ಕೇಳ್ಕೊಳ್ಬೇಕಾಗಿದೆ. ಇಲ್ಲಿ ನಾವು ನೋಡ್ಕೋಬೇಕಾದ್ರೆ ಸೋಡಿಯಂ ಕ್ಲೋರೈಡ್ ಸಂಯುಕ್ತ ಹೆಂಗೆ ಉಂಟಾಗ್ತದೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಸೋಡಿಯಂನ ಪ್ರಮಾಣ ಸಂಖ್ಯೆ 11 ಆಗಿರ್ತದೆ, ಕ್ಲೋರಿನ್ನ ಪ್ರಮಾಣ ಸಂಖ್ಯೆ 17 ಆಗಿರ್ತದೆ. ನಾವು ಇಲ್ಲಿ ನೋಡೋದಾದರೆ ಸೋಡಿಯಂ ಪರಮಾಣು ಸಂಖ್ಯೆ 11 ಆದರೆ ಇದರ ಎಲೆಕ್ಟ್ರಾನಿಕ್ ವಿನ್ಯಾಸ ಏನಾಗಿರ್ತದೆ 2,8,1 ಆಗಿರ್ತದೆ. ಇಲ್ಲಿ 2,8,1 ಅಂತಂದರೆ ನಾವು ತಿಳ್ಕೊಂಡಿರ್ಬೋದು. ಸೊ ಎಲೆಕ್ಟ್ರಾನ್ ಒಂದು ಯಾವುದಾದ್ರೂ ಪರಮಾಣುವಿನಲ್ಲಿರ್ತಕ್ಕಂಥ ಒಂದು ಅಣುವಿನಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಏನಾಗಿರ್ತದೆ ಅಂತಂದರೆ ಒಂದು ನ್ಯೂಕ್ಲಿಯಸನ್ನು ಹೊಂದಿರ್ತದೆ. ಅದರ ಜೊತೆಗೆ ಎಲೆಕ್ಟ್ರಾನ್ ಏನಾಗಿರ್ತವೆ ಡಿಫರೆಂಟ್ ಆರ್ಬಿಟ್ನಲ್ಲಿ ಡಿಫರೆಂಟ್ ಸೆಲ್ಗಳಲ್ಲಿ ಏನಾಗಿರ್ತಾವೆ ಹಂಚಿ ಹೋಗಿರ್ತಾವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. 1ನೇ ಸೆಲ್ ಕೆ ಆದ್ರೆ 2ನೇ ಸೆಲ್ ಎಲ್, 3ನೇ ಸೆಲ್ ಏನಾಗಿರ್ತದೆ ಎಮ್ ಆಗಿರ್ತದೆ ಅನ್ನುವಂಥದ್ದು. ಇಲ್ಲಿ ಪ್ರತಿಯೊಂದು ಸೆಲ್ಲಿನಲ್ಲಿ
ಇಲ್ಲೇನು ಪರಮಾಣು ಸಂಖ್ಯೆ 11 ಇರ್ತದಲ್ಲ, ಈ 11 ಏನಾಗಿರ್ತದೆ ಪ್ರತಿಯೊಂದು ಸೆಲ್ನಲ್ಲಿ ಹಂಚಿಗಿರ್ತದೆ. ಪ್ರತಿಯೊಂದು ಸೆಲ್ಲಿನ ಎಷ್ಟು ಹಂಚಿಗಿರ್ತಾವೆ ಅನ್ನುವಂಥದ್ದನ್ನು ನೋಡೋದಾದರೆ ಎಲೆಕ್ಟ್ರಾನ್ ಸಂಖ್ಯೆ ಎಷ್ಟಾಗಿರ್ತದೆ ಅಂತಂದ್ರೆ 2n² ಆಗಿರ್ತದೆ. 2n² ಆಗಿರ್ತದೆ ಅನ್ನೋದಾದರೆ ನಾವು ಇಲ್ಲಿ ಏನಾಗುತ್ತೆ ಅಂದರೆ ಕೆ ಸೆಲ್ ಈಕ್ವಲ್ಸ್ ಟು 2n² ನೋಡೋದಾದರೆ ಟು ಈಸ್ ಅ ನಂಬರ್, n ಈಸ್ ಅ ಸೆಲ್ ನಂಬರ್. ಸೆಲ್ ಅಂದರೆ ಕೆ ಸೆಲ್ ಈಸ್ 1 ಅಂತಂದರೆ ಏನಾಗುತ್ತೆ ಅಂತಂದರೆ 1 ಈಸ್ ನಥಿಂಗ್ ಬಟ್ 1² ಈಸ್ ನಥಿಂಗ್ ಬಟ್ ಇಟ್ ಈಸ್ 1. ಸೊ ಕೆ ಸೆಲ್ನಲ್ಲಿ ಏನಾಗಿರ್ತಾವೆ ಅಂತಂದರೆ 1 ಎಲೆಕ್ಟ್ರಾನನ್ನು ಹೊಂದಿರ್ತಾವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದೇ ರೀತಿಯಾಗಿ ಇನ್ನು ಎಲ್ ಸೆಲ್ನಲ್ಲಿ ನೋಡೋದಾದರೆ ಎಲ್ ಸೆಲ್ನಲ್ಲಿ 2n² ಎಲೆಕ್ಟ್ರಾನನ್ನು ಹೊಂದಿರ್ತದೆ. 2n² ಎಲೆಕ್ಟ್ರಾನನ್ನು ಹೊಂದಿರ್ತದೆ ಅಂತಂದರೆ ಇನ್ ದ ಸೆನ್ಸ್ ನಾವು ಏನು ತಿಳ್ಕೊಬೇಕು, 2 ಈಸ್ ಅ ನಂಬರ್, n ಈಸ್ ನಥಿಂಗ್ ಬಟ್ ಸೆಲ್ ನಂಬರ್, ಕೆ ಎಲ್ ಅಂತಂದರೆ ಎರಡನೇ ನಂಬರ್ 2² ಅಂತಂದರೆ ಈಸ್ ನಥಿಂಗ್ ಬಟ್ 2 × 4. ಎಲ್ ಸೆಲ್ಲಲ್ಲಿ 8 ಎಲೆಕ್ಟ್ರಾನ್ ಇರ್ತಾವೆ ಅಂತಂದರೆ 8 ಎಲೆಕ್ಟ್ರಾನನ್ನು ಹೊಂದಿರ್ತದೆ. 8 + 2 ಟೋಟಲ್ ಆಗಿ ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟಾಗಿರ್ತದೆ ಅನ್ನೋದನ್ನು ನೋಡೋದಾದರೆ 11 ಆಗಿರ್ತದೆ. ಕೆ ಸೆಲ್ನಲ್ಲಿ 2 ಎಲೆಕ್ಟ್ರಾನನ್ನು ಹೊಂದಿದ್ರೆ ಎಲ್ ಸೆಲ್ನಲ್ಲಿ 8 ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಸೆಲ್ ಯಾವುದಾಗಿರ್ತದೆ ಎಮ್ ಸೆಲ್ನ ಹೊರ ಕವಚದಲ್ಲಿ ಉಳಿದಂಥ 1 ಎಲೆಕ್ಟ್ರಾನು ಎಮ್ ಸೆಲ್ನಲ್ಲಿ ಇರ್ತದೆ ಅನ್ನುವಂಥದ್ದು. ಇನ್ನು ಕ್ಲೋರಿನ್ನಲ್ಲಿ ನಾವು ನೋಡೋದಾದರೆ ಇದೇ ರೀತಿಯಾಗಿ ನೋಡೋದಾದರೆ ಎಲೆಕ್ಟ್ರಾನ್ ವಿನ್ಯಾಸ ಹೆಂಗಾಗಿತ್ತಂದ್ರೆ ಕೆ ಸೆಲ್ನಲ್ಲಿ 2 ಇದ್ರೆ ಎಲ್ ಸೆಲ್ನಲ್ಲಿ 8 ಇರ್ತಾವೆ. ಎಮ್ ಸೆಲ್ನಲ್ಲಿ ಹೊರ ಕವಚದಲ್ಲಿ 7 ಎಲೆಕ್ಟ್ರಾನನ್ನು ಕ್ಲೋರಿನ್ ಹೊಂದಿರ್ತದೆ ಅನ್ನುವಂಥದ್ದು. ಇಲ್ಲಿ ನಾವು ತಿಳ್ಕೊಳ್ಬೇಕು, ಏನು ತಿಳ್ಕೊಂಡಿದ್ದೀವಿ ಅಂತಂದರೆ ಒಂದು ಅಯಾನಿಕ್ ಸಂಯುಕ್ತದಲ್ಲಿ ನಾವು ನೋಡೋದಾದರೆ ಲೋಹಗಳು ಎಲೆಕ್ಟ್ರಾನ್ ದಾನಿಗಳಿರ್ತವೆ. ಎಲೆಕ್ಟ್ರಾನನ್ನು ಕಳೆದುಕೊಂಡು ವಿದ್ಯುತ್ ಧನ ಆವೇಶವನ್ನು ಹೊಂದ್ತಾವೆ ಅನ್ನುವಂಥದ್ದು. ಆ ಲೋಹಗಳು ಎಲೆಕ್ಟ್ರಾನ್ ಸ್ವೀಕಾರ ಮಾಡ್ತಾವೆ, ಅದಕ್ಕೆ ವಿದ್ಯುತ್ ಋಣಿಯರಾಗಿರ್ತಾವೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಈ ಸೋಡಿಯಂ ಕ್ಲೋರೈಡ್ ಸಂಯುಕ್ತ ಉಂಟಾಗೋದರಲ್ಲಿ ಸೋಡಿಯಂನ ಪರಮಾಣು ಸಂಖ್ಯೆ ಅನ್ನೋದಾದರೆ ಅದರ ಹೊರ ಕವಚದಲ್ಲಿ 1 ಎಲೆಕ್ಟ್ರಾನ್ ಇರ್ತದೆ. ಕ್ಲೋರಿನ್ ಪರಮಾಣು ಸಂಖ್ಯೆ 17 ಆದ್ರೆ ಇದರ ಎಲೆಕ್ಟ್ರಾನಿಕ್ ವಿನ್ಯಾಸ ಹೊರಗಿನ ಕವಚದಲ್ಲಿ 7 ಎಲೆಕ್ಟ್ರಾನನ್ನು ಹೊಂದಿರ್ತಾವೆ ಅನ್ನುವಂಥದ್ದು. ಸೋಡಿಯಂ ತನ್ನ ಹೊರ ಕವಚದಲ್ಲಿ ಒಂದು ಎಲೆಕ್ಟ್ರಾನನ್ನು ಹೊಂದಿದ್ರೆ ಕ್ಲೋರಿನ್ ತನ್ನ ಹೊರ ಕವಚದಲ್ಲಿ 7 ಎಲೆಕ್ಟ್ರಾನನ್ನು ಹೊಂದಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಸೋಡಿಯಂ ಹೊರ ಕವಚದಲ್ಲಿ 1, ಕ್ಲೋರಿನ್ ತನ್ನ ಹೊರ ಕವಚದಲ್ಲಿ 7 ಎಲೆಕ್ಟ್ರಾನನ್ನು ಹೊಂದಿರ್ತಾವೆ ಅಂತ ಹೇಳಿದ್ದೀವಿ. ಆದರೆ ಈ ಅಷ್ಟಕ ವಿನ್ಯಾಸ ಪೂರ್ಣಗೊಳ್ಬೇಕಾದ್ರೆ ಸೋಡಿಯಂ ತನ್ನ ಹೊರ ಕವಚದಲ್ಲಿ 1 ಎಲೆಕ್ಟ್ರಾನನ್ನು ಕ್ಲೋರಿನ್ ಪರಮಾಣುವಿಗೆ ವರ್ಗಾವಣೆ ಮಾಡ್ತದೆ. ಹಾಗಾಗಿ ಸೋಡಿಯಂ 1 ಎಲೆಕ್ಟ್ರಾನನ್ನು ಕ್ಲೋರಿನ್ಗೆ ವರ್ಗಾವಣೆ ಮಾಡಿದಾಗ ಇಲ್ಲಿ ಸೋಡಿಯಂನ ಹೊರ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಏನಾಗಿರ್ತದೆ ಅಂತಂದರೆ 8 ಆಗಿರ್ತದೆ. ಹೌದಾ? ಸೊ 1 ಎಲೆಕ್ಟ್ರಾನ್ ಕಳೆದುಕೊಂಡಿರ್ತಕ್ಕಂತಹ ಸೋಡಿಯಂ ಪರಮಾಣು ಧನ ಆವೇಶವನ್ನು ಪಡೆದು ಧನ ಅಯಾನಾಗಿ ಪರಿವರ್ತನೆ ಆಗ್ತದೆ. ಇಲ್ಲಿ ಸೋಡಿಯಂ 1 ಎಲೆಕ್ಟ್ರಾನನ್ನು ಕಳ್ಕೊಂಡು ಧನ ಅಯಾನಾಗಿ ಪರಿವರ್ತನೆ ಆಗ್ತದೆ. ಇನ್ನು ಅದರಂತೆ 1 ಎಲೆಕ್ಟ್ರಾನನ್ನು ಪಡೆದುಕೊಂಡಿರ್ತಕ್ಕಂತಹ ಕ್ಲೋರಿನ್ ಪರಮಾಣು ಋಣ ಆವೇಶ ಪಡೆದು ಋಣ ಅಯಾನಾಗಿ ಬದಲಾಗ್ತದೆ ಅನ್ನುವಂಥದ್ದು. ಇಲ್ಲಿ ನೋಡೋದಾದರೆ ಸೋಡಿಯಂ ಮತ್ತು ಕ್ಲೋರಿನ್ ಅಯಾನುಗಳು ಪರಸ್ಪರ ವಿರುದ್ಧವಾದ ವಿದ್ಯುದಾವೇಶವನ್ನು ಹೊಂದಿದ್ದು ಅವುಗಳ ನಡುವೆ ಪ್ರಬಲ ವಿದ್ಯುತ್ತಾಕರ್ಷಣ ಬಲ ಉಂಟಾಗಿ ಅಯಾನಿಕ್ ಬಂಧ ಉಂಟಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು. ಯಾಕಂತಂದರೆ ಒಂದು ಸೋಡಿಯಂ ಏನಾಗಿದೆ 1 ಎಲೆಕ್ಟ್ರಾನನ್ನು ಕಳ್ಕೊಂಡು ಧನಾವೇಶವನ್ನು ಹೊಂದಿದ್ರೆ ಕ್ಲೋರಿನ್ ಅಂತಕ್ಕಂಥದ್ದು 1 ಎಲೆಕ್ಟ್ರಾನನ್ನು ಪಡ್ಕೊಂಡು ಋಣ ಆವೇಶವನ್ನು ಹೊಂದ್ತದೆ. ಋಣಾವೇಶ ಮತ್ತು ಧನಾವೇಶ ಎರಡೂ ಇದರಿಂದಾಗಿ ವಿರುದ್ಧವಾದ ವಿದ್ಯುದಾವೇಶವನ್ನು ಹೊಂದಿದ್ದುದರಿಂದ ಅವುಗಳ ನಡುವೆ ಪ್ರಬಲ ವಿದ್ಯುತ್ತಾಕರ್ಷಣ ಬಲ ಉಂಟಾಗಿ ಈ ಅಯಾನಿಕ್ ಬಂಧ ಉಂಟಾಗ್ತದೆ. ಇದರೊಳಗೆ ಈ ಅಯಾನಿಕ್ ಬಂಧ ಉಂಟಾಗ್ತದೆ ಅಂತಂದರೆ ಸೋಡಿಯಂ ಮತ್ತು ಕ್ಲೋರಿನ್ ನಡುವೆ ಅಯಾನಿಕ್ ಬಂಧ ಉಂಟಾಗಿ ಸೋಡಿಯಂ ಕ್ಲೋರೈಡ್ ಸಂಯುಕ್ತ ಉಂಟಾಗ್ತದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದು ಚುಕ್ಕೆ ಚಿತ್ರವನ್ನು ನಾವು ನೋಡೋದಾದರೆ ಇದು ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ನ ಪರ್ಪೋಸ್ನಲ್ಲಿ ನೋಡೋದಾದರೆ ಈ ಚುಕ್ಕೆ ಚಿತ್ರ ವೆರಿ ಇಂಪಾರ್ಟೆಂಟ್.
ಯಾವುದಾದ್ರೂ ನಿಮಗೆ ಒಂದು ಸಂಯುಕ್ತವನ್ನು ಕೊಟ್ಟು ಅದರ ಚುಕ್ಕೆ ಚಿತ್ರವನ್ನು ಬಿಡಿಸಿ ಅಂತ ಹೇಳಿದರೆ ನೀವು ಈಸಿಯಾಗಿ ಚುಕ್ಕೆ ಚಿತ್ರವನ್ನು ಬಿಡ್ಕೊಳ್ಬೇಕು. ಇಲ್ಲಿ ಏನಾಗ್ತದೆ ಅಂತಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಎಲೆಕ್ಟ್ರಾನ್ ವಿನ್ಯಾಸ ನಮ್ಗೆ ಗೊತ್ತಿರಬೇಕಾಗಿರ್ತದೆ ಅನ್ನುವಂಥದ್ದು. ಇಲ್ಲಿ ಚುಕ್ಕೆ ಚಿತ್ರವನ್ನು ಸೋಡಿಯಂ ಕ್ಲೋರೈಡ್ನ ಚುಕ್ಕೆ ಚಿತ್ರವನ್ನು ಕೊಟ್ಟಿದ್ದೀವಿ. ಇಲ್ಲಿ ಏನಾಗ್ತದೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಏನಾಗ್ತದೆ ಚುಕ್ಕೆ ಚಿತ್ರದಲ್ಲಿ ಸೋಡಿಯಂ ಕ್ಲೋರೈಡ್ನ ಚುಕ್ಕೆ ಚಿತ್ರವನ್ನು ನೋಡೋದಾದರೆ ಇಲ್ಲಿ ಸೋಡಿಯಂ ಒಂದು ಎಲೆಕ್ಟ್ರಾನನ್ನು ಕಳ್ಕೊಂಡು ಧನ ಆವೇಶವನ್ನು ಆವೇಶವನ್ನು ಪಡೆದು ಧನ ಆಯಾನಾಗಿ ಬದಲಾವಣೆ ಆಗ್ತದೆ. ಇಲ್ಲಿ ಕ್ಲೋರಿನ್ ಅಂತಕ್ಕಂಥದ್ದು ಇಲ್ಲಿ ಸೋಡಿಯಂನಲ್ಲಿ ಹೊರ ಕವಚ ಎಂನಲ್ಲಿ ಒಂದು ಎಲೆಕ್ಟ್ರಾನ್ ಇದ್ದರೆ ಅದನ್ನು ಒಂದು ಎಲೆಕ್ಟ್ರಾನನ್ನು ಕಳೆದುಕೊಂಡು ಇದರ ಹೊರ ಕವಚ ಸೋಡಿಯಂನ ಹೊರ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಇದ್ದು ಅದನ್ನು ಕಳ್ಕೊಂಡು ಇದರ ಹೊರ ಕವಚದಲ್ಲಿ 8 ಎಲೆಕ್ಟ್ರಾನನ್ನು ಇರ್ತಾವೆ ಅನ್ನುವಂಥದ್ದು. ಇಲ್ಲಿ ಕ್ಲೋರಿನ್ನಲ್ಲಿ ಹೊರ ಕವಚದಲ್ಲಿ 7 ಎಲೆಕ್ಟ್ರಾನ್ ಇರ್ತಾವೆ. ಅಷ್ಟಕ ವಿನ್ಯಾಸವನ್ನು ಪೂರ್ಣಗೊಳಿಸಬೇಕಾದ್ರೆ ಹೊರ ಕವಚದಲ್ಲಿ 7 ಎಲೆಕ್ಟ್ರಾನ್ ಇದ್ದರೆ ಸೋಡಿಯಂನಿಂದ ಪಡ್ಕೊಂಡಿರ್ತಕ್ಕಂಥ 1 ಎಲೆಕ್ಟ್ರಾನನ್ನು ಪಡ್ಕೊಂಡ ನಂತರ ಕ್ಲೋರಿನ್ನು ಅಷ್ಟಕ ವಿನ್ಯಾಸವನ್ನು ಪೂರ್ಣಗೊಂಡು ಸೋಡಿಯಂ ಕ್ಲೋರೈಡ್ ಸಂಯುಕ್ತ ಉಂಟಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗಿದೆ. 1 ಎಲೆಕ್ಟ್ರಾನನ್ನು ಪಡೆದಿರ್ತಕ್ಕಂಥ ಕ್ಲೋರಿನ್ ಋಣ ಆವೇಶವನ್ನು ಪಡೆದುಕೊಂಡು ನಾವು ಚುಕ್ಕೆ ಚಿತ್ರವನ್ನು ಬಿಡಿಸ್ಕೊಳ್ಬೋದು. ಈ ರೀತಿಯಾಗಿ ಚುಕ್ಕೆ ಚಿತ್ರವನ್ನು ಬಿಡಿಸ್ಕೊಂಡು ಇಲ್ಲಿ ಏನಾಗಿರ್ತಾವೆ ಕ್ಲೋರಿನ್ ಸುತ್ತಮುತ್ತ 7 ಎಲೆಕ್ಟ್ರಾನ್ ಇರ್ತಾವೆ. ಆದರೆ ಮುಂದೆ ನಾವು ಏನು ತಿಳ್ಕೊಬೇಕು ಅಂತಂದರೆ ಇದು ಸೋಡಿಯಂ 1 ಎಲೆಕ್ಟ್ರಾನನ್ನು ಕಳ್ಕೊಂಡು ಧನ ಧನ ಅಯಾನಾಗಿ ಪರಿವರ್ತನೆ ಆದ ನಂತರ Cl ಏನಾಗ್ತದೆ ಅಂತಂದ್ರೆ 1 ಎಲೆಕ್ಟ್ರಾನನ್ನು ಪಡ್ಕೊಂಡು ಋಣ ಆಯನಾಗಿ ಬದಲಾವಣೆ ಆಗ್ತದೆ. ಅದೇ ರೀತಿಯಾಗಿ ನೋಡೋದಾದರೆ ಮ್ಯಾಗ್ನೀಸಿಯಂ ಕ್ಲೋರೈಡ್ ಸಂಯುಕ್ತ ಉಂಟಾಗುವ ಚುಕ್ಕೆ ಚಿತ್ರವನ್ನು ನೀವು ಗಮನಿಸಿ ಸರಿಯಾಗಿ ಇಲ್ಲಿ ನೋಡಿ. ಮ್ಯಾಗ್ನೀಸಿಯಂ ಹೊರ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳಿರ್ತವೆ. ಅವನನ್ನು ಕಳೆದುಕೊಂಡು ಧನ ಆಯಾನಾಗಿ ಪರಿವರ್ತನೆ ಆಗ್ತದೆ. ಆದರೆ ಕ್ಲೋರಿನ್ ಏನಾಗ್ತದೆ ಅಂತ 2 ಎಲೆಕ್ಟ್ರಾನನ್ನು ಪಡ್ಕೊಂಡು ಅದು ಏನಾಗ್ತದೆ ಅಂತಂದರೆ ಋಣ ಆವೇಶವನ್ನು ಪಡ್ಕೊಂಡು ಈ ರೀತಿಯಾಗಿ ನೀವು ಚುಕ್ಕೆ ಚಿತ್ರವನ್ನು ಬಿಡಿಸ್ಬೋದಾಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು. ಅದೇ ರೀತಿಯಾಗಿ Na2O ಪ್ಲಸ್ NGOಗಳ ಉಂಟಾಗುವ ಚುಕ್ಕೆ ಚಿತ್ರವನ್ನು ಕೂಡ ನೀವು ಗಮನಿಸಿ ಸರಿಯಾದ ರೀತಿಯಲ್ಲಿ ಇದು ಅಧ್ಯಯನ ಮಾಡಿ ನೀವು ಎಕ್ಸಾಮ್ನಲ್ಲಿ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಇದನ್ನು ಸರಿಯಾಗಿ ಬಿಡಿಸುವಂತಹ ಒಂದು ಶೈಲಿಯನ್ನು ಬೆಳೆಸ್ಕೊಂಡಿದ್ದಾದರೆ ಪೂರ್ಣ ಮಾರ್ಕ್ಸನ್ನು ನೀವು ಎಕ್ಸಾಮ್ನಲ್ಲಿ ಪಡೆದುಕೊಳ್ಬಹುದಾಗಿದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನು ನೋಡೋಣಾದರೆ ಅಯಾನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಸ್ವಲ್ಪ ಮಟ್ಟಿಗೆ ಬಹಳ ಕಠಿಣವಾಗಿರ್ತವೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿ ಆಗ್ತದೆ. ಇವು ಅಯಾನಿಕ್ ಸಂಯುಕ್ತಗಳು ಏನಾಗಿರ್ತವೆ ಬಿದುರವಾಗಿದ್ದು ಒತ್ತಡ ಹಾಕಿದಾಗ ಮಾತ್ರ ಏನಾಗ್ತವೆ ಅಂತ ಪುಡಿ ಆಗ್ತವೆ. ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದ್ಯಾವ. ಅದೇ ರೀತಿಯಾಗಿ ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗ್ತವೆ ಮತ್ತು ಸಾವಯವ ದ್ರಾವಕಗಳಾದ ಸೀಮೆ ಎಣ್ಣೆ ಪೆಟ್ರೋಲ್ ಇತ್ಯಾದಿಗಳಲ್ಲಿ ವಿಲೀನಗೊಳ್ಳುವುದಿಲ್ಲ ಈ ಅಯಾನಿಕ್ ಸಂಯುಕ್ತಗಳು. ಅದೇ ರೀತಿಯಾಗಿ ಅಯಾನಿಕ್ ಸಂಯುಕ್ತದ ಜಲೀಯ ದ್ರಾವಣವು ವಿದ್ಯುತ್ ವಾಹಕಗಳಾಗಿರ್ತಾವೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬಹುದಾಗಿದೆ. ಅದೇ ರೀತಿಯಾಗಿ ನೋಡ್ಬೇಕಾದ್ರೆ ನಾವು ಕೆಲವೊಂದು ಅಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅಯಾನಿಕ್ ಸಂಯುಕ್ತಗಳಲ್ಲಿ ಧನ ಮತ್ತು ಋಣ ಅಯಾನಗಳ ನಡುವೆ ಪ್ರಬಲ ಆಕರ್ಷಣ ಫಲದಿಂದಾಗಿ ಅವು ಕಠಿಣ ಆಗಿರ್ತವೆ. ಒಂದು ಧನ ಆವೇಶವನ್ನು ಹೊಂದಿದ್ರೆ ಇನ್ನೊಂದು ಋಣ ಆವೇಶವನ್ನು ಹೊಂದಿರ್ತವೆ. ಎರಡೂ ನಡುವಾಗಿ ಒಂದು ಪ್ರಬಲ ವಿದ್ಯುತ್ ಆಕರ್ಷಣ ಬಲ ಉಂಟಾಗೋದರಿಂದ ಪ್ರಬಲ ಆಕರ್ಷಣ ಬಲ ಇವು ಕಠಿಣವಾಗಿರ್ತವೆ. ಅಯಾನಿಕ ಸಂಯುಕ್ತಗಳನ್ನು ಇನ್ನೊಂದು ನೆನಪಿಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು ಸಂಯುಕ್ತಗಳನ್ನು ಬಂಧವನ್ನು ಒಡೆಯಲು ಅತಿ ಹೆಚ್ಚು ಶಕ್ತಿ ಬೇಕಾಗ್ತದೆ. ಅವು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿರ್ತಾವಂತ. ಘನ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ಯಾಕಂದರೆ ಘನವಸ್ತುಗಳ ಕಠಿಣ ರಚನೆಯಿಂದಾಗಿ ಅಯಾನುಗಳ ಚಲನೆಗೆ ಸಾಧ್ಯವಾಗುವುದಿಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದಾಗಿದೆ.